ಕಲಬುರಗಿಯ ಕೋಟನೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಮುಂಜಾನೆಯೇ ಫೀಲ್ಡ್ಗೆ ಇಳಿದು ರಾಧಾಕೃಷ್ಣ ದೊಡ್ಡಮನೆ ಮತಯಾಚನೆ ಮಾಡಿದರು. ಕಲಬುರಗಿಯ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನೆ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇನ್ನೇನು 5 ದಿನ ಮಾತ್ರ ಬಾಕಿ ಬಹಿರಂಗ ಪ್ರಚಾರಕ್ಕೆ. ಮುಂಜಾನೆಯಿಂದಲೇ ಫೀಲ್ಡ್ಗೆ ಇಳಿದು ಮತ ಶಿಕಾರಿ ನಡೆಸಿದ್ದಾರೆ. ಕೋಟನೂರಿನ ಬೈಲಿನಲ್ಲಿ ಮತದಾರರೊಂದಿಗೆ ಚರ್ಚೆ ಮಾಡಿದ್ದಾರೆ. ನಿಮ್ಮಿಂದ ಮತ ಪಡೆದವರು 5 ವರ್ಷಗಳಲ್ಲಿ ಏನೂ ಕೆಲಸ ಮಾಡಿಲ್ಲ, ಹೀಗಾಗಿ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಗೆ ಮತ ನೀಡಿ ಅಂಥೇಳಿ ದೊಡ್ಡಮನೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಉಮೇಶ್ ಜಾಧವ್ 5 ವರ್ಷಗಳಲ್ಲಿ ಏನೂ ಕೆಲಸ ಮಾಡಿಲ್ಲ, ನಿಮ್ಮಿಂದ ಓಟ್ ಮಾತ್ರ ತೆಗೆದುಕೊಂಡ್ರು, ಅಭಿವೃದ್ಧಿ ಅಂತ ವಿಚಾರ ಬಂದರೆ ಕಾಂಗ್ರೆಸ್ಗೆ ಓಟ್ ಮಾಡಿ ಅಂಥೇಳಿ ದೊಡ್ಡಮನೆ ಕೇಳ್ಕೊಂಡಿದ್ದಾರೆ. ಕೋಟನೂರಿನ ಬೈಲ್ನಲ್ಲಿ ಸಾರ್ವಜನಿಕರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ. ನಿಮ್ಮ ಸಮಸ್ಯೆಗಳೇನು, ಏನಾಗಬೇಕಾಗಿದೆ ನಿಮ್ಮ ಗ್ರಾಮಕ್ಕೆ, ಅಥವಾ ನಿಮ್ಮ 5 ವರ್ಷ ಏನು ಸಂಸದರು ಏನು ಮಾಡಿಲ್ಲ, ಹಾಗಾಗಿ ನಮಗೆ ನೀವು ಈ ಬಾರಿ ಓಟ್ ಕೊಡಬೇಕು ಅಂತ ತಮ್ಮ ಪ್ರಚಾರ ಕಾರ್ಯಗಳಲ್ಲಿ ಕೇಳ್ತಾ ಇದ್ದಾರೆ. ಮಾತಾಡಿದ್ರಲ್ಲ ಒಳ್ಳೆಯ ವಿಚಾರ. ಯಾಕಂದರೆ ಈಗ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಲ್ರೆಡಿ ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಅಂತ ಈಗಾಗಲೇ ಘೋಷಣೆ ಆಗಿದೆ. ಅದಕ್ಕೋಸ್ಕರ ಇದು ತವರು ಜಿಲ್ಲೆ ಆಗಿರ್ತಕ್ಕಂಥ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ನಾವು ಎಲ್ಲರೂ ಕೂಡಿ ಶಕ್ತಿ ತುಂಬಿದ್ರೆ ಸಾಹೇಬರಿಗೆ ಒಂದು ಶಕ್ತಿ ಕೊಟ್ಟಂಗೆ ಆಗ್ತದೆ. ಅವ್ರಿಗೆ ಮಾತಾಡಲಿಕ್ಕೆ ಒಂದು ಹೆಮ್ಮೆ, ಯಾಕೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿಂದ ಇಷ್ಟು ಮತ ಬಂದಿದೆ ಅಂತ. ಈಗ ಅಲ್ಲಂಪ್ರಭು ಪಾಟೀಲ್ರು ತಾವೆಲ್ಲ ನೋಡಿರಿ, ಯಾವಾಗಲೂ ಈ ಕಾಲನಿಗೆ ಎಷ್ಟು ಸಲ ಬಂದಾರೋ ಗೊತ್ತಿಲ್ಲ ನನಗೆ, 15-20 ಸಲ ಬಂದಿರ್ತಾರೋ. ಎಲ್ಲ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಏನು ಕ್ಷೇತ್ರದ ಡೈಲಿ ಮೊದಲು ಎಲ್ಲ ಕಡೆ ಅಡ್ಡಾಡೆ ಅಂತ ಒಬ್ಬ ಸರಳ ಮತ್ತು ಕೆಲಸ ಮಾಡ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ರು ಇದ್ದಾರೆ. ಏನೇ ಸಮಸ್ಯೆಗಳಿದ್ದರೂ ಅವರು ಮುಖಾಂತರ ನಾವು ಬಗೆಹರಿಸ್ಕೊಳ್ಬೇಕು. ಅದರಂತೆ ನಾವು ಅವ್ರ ಕೈನೂ ಬಲಪಡಿಸ್ಬೇಕಲ್ಲ. ಈ ಶಕ್ತಿಗೆ ಅವರಿಗೆ ಅಲ್ಲಂಪ್ರಭು ಪಾಟೀಲ್ ಶಕ್ತಿ ಕೊಟ್ಟರು, ಇವ್ರಿಗೆ ಶಕ್ತಿ ಕೊಟ್ಟಂಗೆ ಆಗ್ತದೆ. ನಾವು ಹೇಳಿದಾಗೆ ತಾವು ಏನು ಹೇಳಿದ್ರಲ್ಲ, ನಾನು ಭಾಳ ತಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಅದ್ರ ಪ್ರಕಾರ ತಾವೆಲ್ಲರೂ ವಿಚಾರ ಮಾಡಿ ಸಾಹೇಬರಿಗೆ ನಮ್ಮ ಕ್ಯಾಂಡಿಡೇಟಿಗೆ ಮತ ಹಾಕಬೇಕಂತ ನಮ್ಮೆಲ್ಲರೂ ನಾನು ವಿನಂತಿ ಮಾಡ್ಕೊಂಡು ಸನ್ಮಾನ್ಯ ಎಲೆಕ್ಷನ್ ಪ್ರಯತ್ನ ಎಲ್ಲ ಮೀಟ್ ಮಾಡಿ ನಮ್ಮಷ್ಟನ್ನು ಪಡ್ಕೊಂಡು ಹೋಗೋದ್ರ ಈಗ ನಾವು ಬೇರೆ ಸ್ಕೀಮ್ ಬಗ್ಗೆ ಅದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಈಗೆಲ್ಲ ನಾವು ಬಂದಿರೋದು ಇದು ಮಾಡ್ಕೊಂಡು ಹೋಗೋದು ತಾವೆಲ್ಲರೂ ಪ್ರಜ್ಞಾವಂತರು ಇದ್ದೀವಿ. ನಿಮ್ಗೆ ಯಾರು ಹೇಳಿ ಓಟ್ ಯಾರಿಗೆ ಹಾಕಬೇಕು, ಯಾರಿಗೆ ಹಾಕಬಾರ್ದು, ಯಾಕೆ ಹಾಕಬೇಕು ಅಂತ ನೀವು ಅಷ್ಟು ತಿಳ್ಕೊಳ್ಳೋ ಶಕ್ತಿ ನಿಮಗಿದೆ. ನೀವು ಬೇರೆಯವ್ರ ಮಾತು ಕೇಳಿ ಓಟ್ ಹಾಕಲ್ಲ, ಹೌದಿಲ್ಲ? ನೀವು ತುಲನೆ ಮಾಡ್ಕೊಳ್ಳಿ ಏನಾಯಿತು ಲಾಸ್ಟ್ 5 ವರ್ಷ ಮುಂಚೆ ಏನಾಗಿದೆ, ಅಭಿವೃದ್ಧಿ ಯಾರಿದ್ದಾಗ ಅಭಿವೃದ್ಧಿ ಆಗಿದೆ ನಮ್ಮ ಏರಿಯಾದಾಗಲಿ ಇದಕ್ಕಾಗಲಿ. ನಾವು ಅದ್ರ ಮುಖ್ಯವಾಗಿ ಫಸ್ಟ್ ತಮಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಮ್ಮ ಪ್ರಭು ಪಂಡ್ರಿಗೆ ತಾವು ಗೆಲ್ಲಿಸ್ಕೊಟ್ಟಿದ್ದೀರಿ, ಒಳ್ಳೆ ಮತ ಕೊಟ್ಟು ನಮ್ಮ ಒಳ್ಳೆ MLA ಕೊಟ್ಟಿದ್ದಾರೆ. 24/7 ಏನು ಹೇಳಿದ್ರು ಮಾಡ್ತೀವಿ. ಈಗ ನೀವು ಹೇಳಿದ್ರು ಏನು ರೋಡ ಎಲ್ಲ ಮಾಡಿದ್ದು 60% ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು. ಬರೀ 10 ತಿಂಗಳು 30% ಕೆಲಸ ಮಾಡಿದ್ದಾರೆ. ಇನ್ನೂ 4 ವರ್ಷ ಟರ್ಮ್ ಇದೆ ಅವ್ರಿಗೆ. ಇನ್ನೂ ನಿಮ್ಮ ಅಭಿವೃದ್ಧಿ ಕೆಲಸ ಅದು ನಿರಂತರವಾಗಿರುತ್ತೆ, ಅದೇನು ಸ್ಟಾಪ್ ಆಗಲ್ಲ. ಒಂದೇ ವರ್ಷದಾಗೆ 8 ರೋಡ್ ಆಗ್ಯಾವ ಅಲ್ಲ, ಅಭಿವೃದ್ಧಿ ಅನ್ನೋ ವರ್ಡ್ ಏನಿದೆ ಅದು ನಿರಂತರ ನಡೀತದೆ, ಅದು ಅಂದ್ರೆ ಮುಗಿಯಲ್ಲ. ಅದು ಈಗ 60 ಮಾಡಿದ ಮತ್ತೆ ಹೊಸ ವರ್ಕ್ಗಳು ಬರ್ತವೆ, ಹೌದಿಲ್ಲ? ಹೊಸ ಅಭಿವೃದ್ಧಿ ಯಾರು ನಿಮಗೆ ಅಭಿವೃದ್ಧಿ ಮಾಡ್ತಾರೋ, ಯಾರು ನಿಮಗೆ ಸೇವೆ ಮಾಡ್ತಾರೋ ಅಂಥವ್ರಿಗೆ ಮತ ಹಾಕಬೇಕು, ಹೌದಿಲ್ಲ? ಈಗ ಲಾಸ್ಟ್ ಟೈಮ್ ಏನಾಯಿತು ಇವಾಗೇನು ಬೇಡ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ತಾವೆಲ್ಲರೂ ನೀವೇ ಯೋಚನೆ ಮಾಡಿ ಮತ ಹಾಕಿ ನೀವು ಯಾರಿಗೆ ಹಾಕಬೇಕು ಅನ್ನೋದು. ನೀವು ಯಾರಿಗೆ ಮತ ಹಾಕಿದಿರಿ ಅದನ್ನೇನು ಉಪಯೋಗ ಆಗಿದೆ ನಿಮ್ಮ ಏರಿಯಾಗಾಗಲಿ, ನಮ್ಮ ಏರಿಯಾಗಾಗಲಿ, ಅಥವಾ ಕಲಬುರಗಿ ಏನೋ ಡೆವಲಪ್ಮೆಂಟ್ ಆಗಿದೆಯಾ? ಲಾಸ್ಟ್ 5 ವರ್ಷದಿಂದ ಏನೂ ಆಗಿಲ್ಲ. ನಮಗೆ ಗೊತ್ತಿರೋ ವಿಚಾರ ಇದೆ ಅದರಲ್ಲಿ, ಅದನ್ನು ತಿಳಿಸಿ ಹೇಳೋದೇನು ಬೇಕಾಗಿಲ್ಲ ನಿಮಗೆ. 20 ವರ್ಷದಿಂದ 5 ವರ್ಷ. ಸೊ ಅದಕ್ಕೆ ತಾವೆಲ್ಲರೂ ಬುದ್ಧಿವಂತರಿದ್ದೀರಿ, ತಾವೆಲ್ಲ ತಿಳಿದವ್ರು ಇದ್ದೀರಿ, ರಿಟೈರ್ಡ್ ಪೀಪಲ್ ಇದ್ದೀರಿ, ಎಜುಕೇಟೆಡ್ ಪೀಪಲ್ ಇದ್ದೀರಿ. ನೀವು ಯೋಚನೆ ಮಾಡಿ ಮತ ಹಾಕಿ. ಕಾಂಗ್ರೆಸ್ ಪಾರ್ಟಿಗೆ ಹಾಕಿದರೆ ಏನಾಗ್ತದೆ, BJP ಹಾಕಿದರೆ ಏನಾಗ್ತದೆ, ನಿಮ್ಗೆ ಯಾರಿಂದ ನಿಮ್ಮ ಏರಿಯಾಗೆ ಸವಲತ್ತು ಸಿಗ್ತದೆ, ಯಾರಿಂದ ನಮ್ಮ ಏರಿಯಾ ಡೆವಲಪ್ ಆಗ್ತದೆ, ಯೋಚನೆ ಮಾಡಿಕೊಂಡು ತಾವು ಮತ ಹಾಕಬೇಕು. ಏನಾದ್ರು ಅಭಿವೃದ್ಧಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷನೇ ಅಭಿವೃದ್ಧಿ ಆಗಿದೆ ನಮ್ಮಲ್ಲಿ. BJP 10 ವರ್ಷ ಇತ್ತಲ್ಲ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಯಾವುದಾದ್ರು ಏನಾದರೂ ಒಂದೇನೋ ಕೆಲಸ ಆಗಿದ್ದೇನೆ ಇಲ್ಲಿ? ಇಲ್ಲ ಸರ್. ನೀವು ತಿಳಿದಿರಿ ಏನಾರು ಆಗಿದೆ, ಒಂದಾರು ಆಗಿದೆನಾ? ಯಾವುದೋ ಒಂದು ಹೇಳಿ, ಯಾವುದೋ ಒಂದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಗಲಿ, ಅಥವಾ ಏನೋ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಲಿ, ಯಾವುದಾರು ಆಗಿದಾವ? ಯಾವುದೂ ಆಗಿಲ್ಲ. ಬಟ್ UPAದಾಗ ಎಷ್ಟಾಗಿದೆ ನೀವೇ ಯೋಚನೆ ಮಾಡಿ. ನಾವು ಹೇಳೋದ ಬಗ್ಗೆ ಅದು ಆಗಿದೆ ಇದು ಆಗಿದೆ ಹೇಳೋದು ಈಗ ನಿಮ್ಮ ಕಣ್ಣಿಗೆ ಕಾಣುತ್ತೆ ಎಲ್ಲ. ಅದಕ್ಕೆ ತಾವು ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನನ್ನು ತಾವು ಬೆಂಬಲಿಸಬೇಕಂತೇಳಿ ತಮ್ಮನ್ನು ಕೇಳ್ಕೊಳ್ತೀನಿ.
ಇದು ಮಾಡಿಕೊಂಡು ನನ್ನನ್ನು ಪ್ರತಿನಿಧಿಯನ್ನು ಗೆಲ್ಲಿಸಿ ತಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮ ಹತ್ರ ನೀವೆಲ್ಲ ಇದರಲ್ಲಿ ಇದ್ದೀರಿ ಇದನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಎಲೆಕ್ಷನ್ ಪ್ರಯತ್ನ ಇದ್ದೀವಿ, ನಮ್ಮೆಲ್ಲ ಮೀಟ್ ಮಾಡಿ